ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ದಾಳಿಂಬೆ ಹಣ್ಣು. ಇಲ್ಲಿ ನಾನು ಒಂದು ದೊಡ್ಡ ಗಾತ್ರದ ದಾಳಿಂಬೆ ಹಣ್ಣನ್ನು ತಗೊಂಡಿದ್ದೇನೆ. ಚೆನ್ನಾಗಿದೆ, ಸ್ವಲ್ಪ ಬಣ್ಣ ಬಂದಿದೆ ನೋಡಿ, ಎಷ್ಟು ಚಂದದ ಬಣ್ಣ ಬಂದಿದೆ. ಇದನ್ನು ನೀವು ಸ್ವಲ್ಪ ತುಂಬ ಚಂದ ತೊಳಿಬೇಕು. ಒಂದು ಅರ್ಧ ಗಂಟೆ ನೀರಿನಲ್ಲಿ ಇಟ್ಟು ತೊಳೆದರೆ ಬಹಳಷ್ಟು ಕ್ಷೇಮ ಆರೋಗ್ಯಕ್ಕೆ. ಈ ಎರಡು ನಾನು ಹಣ್ಣುಗಳನ್ನು ತಗೊಂಡಿದ್ದೇನೆ. ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಮುಖ್ಯವಾಗಿ ದಾಳಿಂಬೆ ಬೇಕಾಗುತ್ತೆ. ನಾನು ಸುಮಾರು 2 ದಾಳಿಂಬೆಗಳನ್ನು ತಗೊಂಡಿದ್ದೇನೆ. ನೋಡಿ, ದಾಳಿಂಬೆ 2. ಆಮೇಲೆ ನಿಮಗೆ ಗೊತ್ತಿರೋ ಹಾಗೆ ಕಾಯಿ ತುರಿ, ಹಾಗೆ ಇಲ್ಲಿ ಉಪ್ಪನ್ನು ತಗೊಂಡಿದ್ದೇನೆ. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪಿದೆ, ಸಣ್ಣದಾಗಿ ಹಚ್ಕೊಂಡಿರುವಂಥದ್ದು. ಹಾಗೆಯೇ ನಾನು ಹೀಗೆ ಇಲ್ಲಿ ಪೇಸ್ಟನ್ನು ಮಾಡ್ಕೋಬೇಕಾಗುತ್ತೆ. ನಾವು ತರಿಯಾಗಿ ಇರುವಂಥ ಪೇಸ್ಟ್, ಮೆಣಸಿನಕಾಯಿಯ ಪೇಸ್ಟ್ ಇದು. ಬಾಯಿಗೆ ಸಿಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಮೆಣಸಿನಕಾಯಿಯ ಪೇಸ್ಟನ್ನು ಮಾಡ್ಕೊಂಡಿದ್ದೇನೆ. ಇಷ್ಟು, ಮತ್ತು ಕೊತ್ತಂಬರಿ ಸೊಪ್ಪು ನಮಗೆ ಗೊತ್ತಿದೆ. ಇಷ್ಟಿದ್ರೆ ನಾವು ದಾಳಿಂಬೆಯ ಒಂದು ಕೋಸಂಬರಿಯನ್ನು ತಯಾರು ಮಾಡ್ಕೊಳ್ಬೋದು. ಹಾಗೆ ಒಗ್ಗರಣೆಗೆ ಬೇಕಾದಂಥ ಪದಾರ್ಥಗಳನ್ನು ನಾನೀಗ ತೋರಿಸ್ತೇನೆ ನಿಮಗೆ. ಎಣ್ಣೆ, ಮತ್ತು ಸಾಸಿವೆ, ಮತ್ತು ಒಣಮೆಣಸಿನಕಾಯಿ, ಆಮೇಲೆ ಕರಿಬೇವು. ಒಗ್ಗರಣೆಯನ್ನು ನಾವು ಹೀಗೂ ಹಾಕ್ಕೋಬಹುದು. ಹೀಗೆ ಮಾಡೋದ್ರಿಂದ ಸುವಾಸನೆ ಚೆನ್ನಾಗಿರುತ್ತೆ ಒಗ್ಗರಣೆದು, ಮತ್ತು ಸೀದು ಹೋಗುವಂತಹ ಭಯನೂ ಇಲ್ಲ. ಹಾಗೆಯೇ ನಮ್ಮ ಸ್ಟವ್ ಸಹ ಜಿಡ್ಡಿನಿಂದ ತುಂಬಿಕೊಳ್ಳೋದಿಲ್ಲ. ಒಂದ್ಸರಿ ಪ್ರಯತ್ನ ಮಾಡಿ ನೋಡಿ ಹೇಗಿರುತ್ತೆ ಅಂಥೇಳಿ. ನಾನು ಕೋಸಂಬರಿಗೆ ಒಗ್ಗರಣೆ ಹಾಕೋದಾದರೆ ಹೀಗೇ ಹಾಕೋದು. ಈಗ ಒಗ್ಗರಣೆಯನ್ನು ನಾವು ಮಿಶ್ರಣ ಮಾಡೋಣ. ತೆಂಗಿನಕಾಯಿ, ಒಗ್ಗರಣೆ, ಉಪ್ಪು ಎಲ್ಲವನ್ನು ಮಿಶ್ರಣ ಮಾಡಿದರೆ ಕೋಸಂಬರಿ ಸಿದ್ಧವಾಗುತ್ತೆ. ಹೀಗೆ ನಾವು ಮಿಶ್ರಣ ಮಾಡ್ತಾ ಮಾಡ್ತಾ ಒಂದು ಹಾಡನ್ನು ನೆನಪು ಮಾಡ್ಕೊಳ್ಳೋಣ. ಅದು ಒಂದು ಸುಮಾರು 50-60 ವರ್ಷಗಳ ಹಿಂದೆ ನನ್ನ ಅಜ್ಜಿ ನಾಗಮ್ಮ ಹಾಡ್ತಾ ಇದ್ದಂಥ ಹಾಡು. ನಾನು ಚಿಕ್ಕವಳಿದ್ದಾಗ ಅದನ್ನು ಕಲ್ತ್ಕೊಂಡಿದ್ದೆ. ನೂರಾರು ಹಾಡುಗಳ ಒಡತಿ ನಾಗಮ್ಮ ಇವತ್ತು ಇಲ್ಲ. ಅವಳ ಒಂದು ಹಾಡಿನ ಸಾಲನ್ನು ನಾನು ಹಾಡ್ತೇನೆ. ರಾಮನ ಒಂದು ಮುದ್ರೆಯುಂಗುರವನ್ನು ಸೀತೆ ಅಶೋಕವನದಲ್ಲಿದ್ದಾಗ ತೋರಿಸುವಂತಹ ಒಂದು ಸಂದರ್ಭ. ಬಂದೇ ರಾಮರ ಸುದ್ದಿ ತಂದೆ, ಬಂದೇ ರಾಮರ ಸುದ್ದಿ ತಂದೆ, ತಾಯಿ ಚಿಂತಿಸಲೇಕೆ ರಾಮ ಭಕ್ತನು ನಾನು, ಶ್ರೀರಾಮ ಕಳುಹಿದರು ನೋಡಿ ಬಾರೆನುತ, ತಾಯಿ ನಿಮ್ಮನ್ನು ಕಂಡು ಕ್ಷೇಮ ವಾರ್ತೆಗಳೇಳಿ, ರಾಮ ಮುದ್ರಿಕೆಯ ಕೊಟ್ಟು ತೆರಳಿ ಬಾರೆನುತ, ಬಂದೇ ರಾಮರ ಸುದ್ದಿ ತಂದೆ, ತಾಯಿ ಚಿಂತಿಸಲೇಕೆ ರಾಮ ಭಕ್ತನು ನಾನು, ಶ್ರೀರಾಮ ಕಳುಹಿದರು ನೋಡಿ ಬಾರೆನುತ, ತಾಯಿ ನಿಮ್ಮನ್ನು ಕಂಡು ಕ್ಷೇಮ ವಾರ್ತೆಗಳೇಳಿ, ರಾಮ ಮುದ್ರಿಕೆಯ ಕೊಟ್ಟು ತೆರಳಿ ಬಾರೆನುತ,
ಬಂದೆ ರಾಮರ ಸುದ್ದಿ ತಂದೆ. ಮಾಲ್ಯವಂತದಲ್ಲಿ ರಾಮ ಕುಶಲದಲ್ಲಿ ಹರು ಅನುಜ ಲಕ್ಷ್ಮಣರೆಲ್ಲ ಕ್ಷೇಮ. ವಾಲಿಯನು ಕೊಂದು ಸುಗ್ರೀವಗೆ ರಾಜ್ಯವ ಕೊಟ್ಟು ತಾಯಿ ನಿಮ್ಮ ಧ್ಯಾನದಲ್ಲಿ ಹರು ಶ್ರೀರಾಮ. ಬಂದೇ ರಾಮರ ಸುದ್ದಿ ತಂದೆ. ತಾಳ್ಮೆಯಿಂದ ಕೇಳಿದಂಥ ನಿಮಗೆ ತುಂಬು ಹೃದಯದ ಧನ್ಯವಾದ. ತುಂಬ ಚೆನ್ನಾಗಿದೆ. ಈ ಟೇಸ್ಟ್ ನೋಡಿ ನೀವು, ನಿಮಗೆ ಉಪ್ಪು ಖಾರ ಬೇಕು ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಂಬೆಹಣ್ಣು ಹಾಕಕ್ಕೆ ಹೋಗ್ಬೇಡಿ. ನಾವು ಹೆಸರುಬೇಳೆ ಕೋಸಂಬರಿಗೆ ನಿಂಬೆಹಣ್ಣು ಹಾಕ್ತೀವಿ ಅಂಥೇಳಿ ಇದಕ್ಕೆ ಹಾಕಬಾರ್ದು. ಯಾಕೆಂದರೆ ಹೆಸರುಬೇಳೆ ಕೋಸಂಬರಿಲಿ ಹುಳಿ ಅಂಶ ಇರಲ್ಲ, ಆದರೆ ದಾಳಿಂಬೆಹಣ್ಣಿನಲ್ಲಿ ಹುಳಿ ಇರುತ್ತೆ. ಹಾಗಾಗಿ ಆಮೇಲೆ ನೀವು ನಿಂಬೆಹಣ್ಣು ಹಾಕಿಬಿಟ್ಟು ತಿಂದುಬಿಟ್ರೆ ಬರೀ ಹುಳಿ ಆಗಿಬಿಡುತ್ತೆ. ಹಾಗಾಗಿ ಇದಕ್ಕೆ ನಿಂಬೆಹಣ್ಣು ಹಾಕಬಾರ್ದು. ಕಾಯಿ ತುರಿ, ಒಗ್ಗರಣೆ, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಕಾಗುತ್ತೆ. ಅದು ಬಣ್ಣ ಚೆನ್ನಾಗಿರಲಿ ಅಂಥೇಳಿ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಇಲ್ಲ ಅಂದ್ರೂ ಭಾಳ ಚೆಂದಾಗಿ ನಡೆಯುತ್ತೆ. ಹಸಿಮೆಣಸಿನ್ಕಾಯಿ ಖಾರವನ್ನು ನೀವು ಒಗ್ಗರಣೆಗೆ ಹಾಕಿ, ಅವಾಗ ಅದು ಹೆಚ್ಚು ಖಾರ ಆಗೋದಿಲ್ಲ ಬಾಯಿಗೆ. ಸ್ವಲ್ಪ ಬಿಸಿ ಮಾಡಿದರೆ ಅದು ಖಾರ ಸ್ವಲ್ಪ ಕಡಿಮೆ ಆಗುತ್ತೆ. ಆವಾಗ ನಮಗೆ ಬಾಯಿಗೆ ಹಿತವಾಗಿರುತ್ತೆ. ಯಾವುದೇ ನೀವು ಫಂಕ್ಷನಲ್ಲಿ ಮಾಡೋದಾದರೆ ಇದನ್ನು ಒಂದು ಸೈಡ್ ಡಿಶ್ ಆಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮೊಸರನ್ನ ಮಾಡಿದಾಗ ಇದು ಸೈಡ್ ಡಿಶ್ ಆಗಿ ಪಕ್ಕದಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ. ಮೊಸರನ್ನದೊಳಗೆ ನಾವು ದಾಳಿಂಬೆಹಣ್ಣ ಹಾಕ್ಕೊಂಡು ತಿನ್ನೋದಕ್ಕಿಂತ ಈ ಥರ ಒಂದು ಕೋಸಂಬರಿಯನ್ನು ಮಾಡಿ ಮೊಸರನ್ನ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ ಅಂಥೇಳಿ ಅದು ನನ್ನ ಅನುಭವ. ಇದು ನೀವು ಒಮ್ಮೆ ಮಾಡಿ ಹೇಗಿತ್ತು ಅಂಥೇಳಿ ತಿಳಿಸ್ತೀರಲ್ವಾ?